ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮಾ ಬಾಲಾಜಿ ಅಂತ. ಎಲ್ಲರಿಗೂ ಫಸ್ಟು ಕರೋನಾ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಕರೋನಾದಿಂದ PMC ಜೂಮ್ ಬಂದಿದೆ, PMC ಕನ್ನಡ ಬಂದಿದೆ, PMCಯಿಂದ ಎಲ್ಲ ಲ್ಯಾಂಗ್ವೇಜ್ಗಳು ಬಂದಿದೆ. ಇದಕ್ಕೋಸ್ಕರ ಇಲ್ಲಿ ನೋಡೋದ್ರಿಂದ ಎಲ್ಲರೂ ಯಾರು ಹೇಗೆ ಏನು ಅವರ ಅನುಭವಗಳೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಗತ್ತೆ. ಆ ಥರ ನಮಗೆ PMC ಕನ್ನಡ ತುಂಬ ಹೆಲ್ಪ್ ಆಗಿದೆ. 15 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಧ್ಯಾನ ಮಾಡೋದರಿಂದ ಈ ನಡುವೆ ಮಾಡೋ ಧ್ಯಾನ ತುಂಬ ನಮಗೆ ಯೂಸ್ ಆಗ್ತಾ ಇದೆ. ಯಾಕೆ ಅಂದರೆ ಎಲ್ಲರ ಅನುಭವಗಳಿಂದನೂ ನಾವು ತಿಳ್ಕೊಳ್ಳೋದು ತುಂಬ ಇರುತ್ತೆ. ನಾವು 15 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ. ನನ್ನಲ್ಲಿ ಇರೋ ಅಹಂಕಾರ, ಕೋಪ ಅಂದರೆ ಇನ್ನೂ ಇದೆ, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಕಲಿತಾನೇ ಇರ್ತೀವಿ. ಆದರೆ ತುಂಬ ಹೋಗಿದೆ. ಕೋಪ, ಅಜ್ಞಾನ, ಎಲ್ಲ ಮೂರ್ಖತನ ಇಂಪಾರ್ಟೆಂಟು. ಬೆಕ್ಕು ನೋಡಿದ್ರೆ ಆಚೆ ಹೋಗಬಾರ್ದು, ಇದು ನೋಡಿದ್ರೆ ಇದು ಆಗತ್ತೆ, ಎಡಗಡೆಯಿಂದ ತೊಗೊಂಡ್ರೆ ಅದು ಆಗತ್ತೆ, ಹೊಟ್ಟೋಗ್ಬಿಡತ್ತೆ, ಆ ಥರ ಎಲ್ಲ ಇವ್ರು ಮಾತಾಡಿದ್ರೆ ಆ ಥರ ಬರುತ್ತೆ ಅಲ್ಲ, ಆ ಥರ ಇರೋದು ತುಂಬ ಹೊಟ್ಟೋಗ್ಬಿಟ್ಟಿದೆ ನನ್ನಲ್ಲಿ ಧ್ಯಾನದಿಂದ ಜ್ಞಾನ ಬಂದಿದೆ. ಜ್ಞಾನದಿಂದ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಯಾರ ಜೊತೆ ಮಾತಾಡ್ಬೋದು, ಏನೇನು ಮಾತಾಡ್ಬೋದು ಅಂತ ಜ್ಞಾನ ಎಲ್ಲ ಬಂದಿದೆ. ನಮಗೆ ತುಂಬ ಯೂಸ್ ಆಗ್ತಾ ಇದೆ ಧ್ಯಾನ. ಸುಭಾಷ್ ಪತ್ರಿಸರ್ ಅವ್ರಿಗೂ, ಸ್ವರ್ಣಮಾಲಾ ಮೇಡಮ್ ಅವ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಧ್ಯಾನದಲ್ಲಿ ನನಗೆ ಅದು ಹೋಗಲಿಲ್ಲ, ಇನ್ನೂ ಇದೆ. ಆದರೆ ಅದು ಯಾಕೆ ಹೋಗಲಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ನನ್ನ ಒಳಗಡೆಯಿಂದ ಗೊತ್ತಾಗ್ತಾ ಇದೆ. ನಾನು ಧ್ಯಾನಕ್ಕೆ ತುಂಬ ಧನ್ಯವಾದಗಳು ಹೇಳಿದ್ದೀನಿ. ಯಾಕಂದರೆ ಧ್ಯಾನಕ್ಕೆ ಬಂದಿರೋದೇ ನಾನು ಅದ್ರಿಗೋಸ್ಕರ. ಆದರೆ ನನ್ನ ಮಕ್ಕಳಿಗೂ ನಾನು ಎಲ್ಲ ಹೇಳ್ಕೊಡ್ತೀನಿ. ನನ್ನನ್ನು ಯಾರು ನೋಡಿದ್ರು ಧ್ಯಾನ ಮೇಡಮ್ ಅಂತ ಹೇಳಿಬಿಡ್ತಾರೆ. ಎಷ್ಟೋ ಜನ ನನ್ನನ್ನು ನೋಡಿ ದೂರದಿಂದ ಹಾಗೆ ಹೊರಟೋಗ್ಬಿಡ್ತಾರೆ. ಯಾಕಂದರೆ ಧ್ಯಾನ ಹೇಳ್ಕೊಡ್ತೀನಿ ಅಂತ ಅಂತಾರೆ. ಆದರೆ ಎಲ್ಲ ಹೋದರು, ಯಾವ ಕಡೆ ಹೋದರು, ಎಲ್ಲಿ ಹೋದರೂ ನಮಗೆ ಧ್ಯಾನದಿಂದ ತುಂಬ ಲಾಭಗಳಿದೆ. ಧ್ಯಾನದಿಂದ ನಮಗೆ ಎಷ್ಟೋ ವ್ಯಾಲ್ಯೂ ಇದೆ. ಎಲ್ರಿಗೂ ಗೊತ್ತು ಧ್ಯಾನ ಹೇಗೆ ಮಾಡಬೇಕು, ಏನಕ್ಕೆ ಮಾಡಬೇಕು ಎಲ್ಲ ಗೊತ್ತು. ಆದರೆ ಯಾರೂ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಅದು ತುಂಬ ಸುಲಭ ಅಂದರೆ ಸುಲಭ, ಕಷ್ಟ ಅಂದರೆ ತುಂಬ ಕಷ್ಟ. ಸುಲಭ ಅಂತ ಪತ್ರಿಸರ್ ಹೇಳಿರೋದು ಸುಖಸ್ಥಿರ ಆಸನ ಮುಖ್ಯ. ಸುಖಸ್ಥಿರ ಆಸನದಲ್ಲಿ ಕೂತ್ಕೊಂಡು ನಮ್ಮ ಸಹಜವಾಗಿ ಇರೋ ಶ್ವಾಸನ ಗಮನಿಸೋದು ಅಷ್ಟೇ ಅಲ್ವಾ ಅಂತ ಹೇಳಿಬಿಡ್ತೀವಿ. ಆದರೆ ಕೂತ್ಕೊಂಡು ಮೇಲೆ ಗೊತ್ತಾಗತ್ತೆ, ನಾವು ಕಣ್ಣು ತೆಗೆದ್ರೆ ಒಂದೇ ಆಲೋಚನೆ, ಕಣ್ಣು ಮುಚ್ಚಿದ್ರೆ ನೂರಾರು ಆಲೋಚನೆಗಳು ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ತುಂಬ ಜನ ಧ್ಯಾನ ಮಾಡಲ್ಲ. ಅದು ಇನ್ನೊಂದು ಏನು ಅಂದರೆ ಫ್ರೀ ಮೆಡಿಟೇಷನ್. ನಮ್ಮದು ಇದು ATM ಮೆಡಿಟೇಷನ್, ಎನಿವೇರ್ ಮೆಡಿಟೇಷನ್, ಎನಿ ಪ್ಲೇಸ್ ಮೆಡಿಟೇಷನ್. ನಾವು ಎಲ್ಲಿ ಹೋಗ್ತಾ ಇದ್ರು, ಎಲ್ಲಿ ಬರ್ತಾ ಇದ್ರೂ ಧ್ಯಾನ ಮಾಡ್ಬೋದು, ಧ್ಯಾನ ಹೇಳ್ಬೋದು. ನಿಮಗೆ ರೂಲ್ಸ್ ಇಲ್ಲ. ಯಾವ ಟೈಮ್ ನಿಮಗೆ ಫ್ರೀ ಇದೆಯೋ ಆ ಟೈಮ್ನಲ್ಲಿ ಹೇಳ್ಬೋದು ಅಂತ ಒಂದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಜನ ಏನಂತಾರೆ, ಅಯ್ಯೋ ಬಿಡು ಯಾವಾಗಲೂ ಒಂದು ಸಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಡ್ತೀವಿ. ಇನ್ನೊಂದು ಏನಂದರೆ ಚಿಕ್ಕ ವಯಸ್ಸಿಂದಾಗಲೂ ಧ್ಯಾನ ಬೇಡ, ಏನಕ್ಕೆ ಮುದುಕಿರಾಗ್ಬಿಟ್ಟಿದ್ದೀವ, ಸಾಯೋವಾಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ನಾವೂ ಆ ಥರ ಇದ್ದವರೇ, ಈ ಥರ ಬಂದಿರೋರು. ಯಾಕಂತೀರಾ, ಈ ಟೈಮ್ನಲ್ಲಿ ಲೈಫ್ ಎಂಜಾಯ್ ಮಾಡಬೇಕು, ನಾವು ನಮ್ಗೆ ಇಷ್ಟಪಟ್ಟಿದ್ದು ನಾವು ಎಂಜಾಯ್ ಮಾಡಬೇಕು ಅಂತ ನಾವು ಅನ್ಕೊತೀವಿ. ಆದರೆ ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಗತ್ತೆ ಯಾವ ಥರ ನಾವು ಎಂಜಾಯ್ ಮಾಡಬೇಕು. ಧ್ಯಾನದಿಂದ ನಾವು ಈಗಲೂ ಅಷ್ಟೇ ಮೆಡಿಟೇಟರ್ಸ್ ಎಲ್ಲರೂ ವೈಭೋಗದಿಂದನೇ ಇದ್ದೀವಿ. ಹೇಗಿದ್ದೀವಿ ಅಂದರೆ ಮೊದಲು ಆದರೆ ಯಾವುದಾದ್ರೂ ಒಂದು ಐಟಮ್ ತೊಗೊಂಡ್ರೆ, ಒಂದು ಸರ ತೊಗೊಳ್ಳಿ, ಒಂದು ಬ್ಯಾಂಗಲ್ ತೊಗೊಳ್ಳಿ, ಒಂದು ಸೀರೆ ತೊಗೊಳ್ಳಿ, ಆವಾಗ ಖುಷಿ, ನಾನು ತೊಗೊಂಡ್ಬಿಟ್ಟಿದ್ದೀನಿ, ಹ್ಯಾಪಿ. ಎಷ್ಟೊತ್ತಿರುತ್ತೆ ಆ ಹ್ಯಾಪಿ? ಆ ಸೀರೆ ಸ್ವಲ್ಪ ಹಳೇದಾಗೋವರೆಗೂ ಇರುತ್ತೆ, ಅದು ಒಡವೆ ಸ್ವಲ್ಪ ಹಳೇದಾಗೋವರೆಗೂ ಇರುತ್ತೆ, ಮತ್ತು ನಮಗೆ ಅದು ಆಗಲ್ಲ. ಆದರೆ ಈ ಧ್ಯಾನದಿಂದ ತೊಗೊಂಡಿದ್ದೀವಿ ಅಂತಂದ್ರೂ ನೋ ಪ್ರಾಬ್ಲಮ್. ಆ ಥರ ಧ್ಯಾನದಿಂದ ಒಳಗಡೆಯಿಂದ ಅಂದರೆ ನಮ್ಮ ಇನ್ನರಿಂದ ನಾವು ತುಂಬ ಹ್ಯಾಪಿ ಆಗಿರೋಕ್ಕೆ ಸಾಧ್ಯ ಆಗತ್ತೆ. ಆನಂದ ಬೇರು, ಸಂತೋಷ ಬೇರು. ಸಂತೋಷ ಅಂದರೆ ಆ ಥರ ಅಲ್ಲಿವರೆಗೂ ಮಾತ್ರ ಇರುತ್ತೆ, ಆನಂದ ಇಂಪಾರ್ಟೆಂಟು. ನಾವು ಜೀವನ ಇರೋವರೆಗೂ ಆನಂದದಿಂದ ಧ್ಯಾನ ಮಾಡಬೇಕು ಅಂತಂದರೆ, ನಾನು ತುಂಬ ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಎಷ್ಟೋ ಜನ ಥ್ಯಾಂಕ್ ಯು ಅಂತಾರೆ, ಎಷ್ಟೋ ಜನ ಅಯ್ಯೋ
ಅಮ್ಮ ಇವರು ಸುತ್ತಿ ಹೊಡಿತಾರೆ, ಇವ್ರನ್ನ ಮಾತಾಡಿದ್ರೆ ಸಾಕು ಧ್ಯಾನ ಧ್ಯಾನ ಅಂತಾರೆ ಅಂತ ಬೈತಾರೆ. ಆ ಥರನೂ ಇದ್ದಾರೆ, ಈ ಥರನೂ ಇದ್ದಾರೆ. ಆದರೆ ಧ್ಯಾನದಲ್ಲಿ ಸ್ವಲ್ಪ ಪತ್ರಿ ಸರ್ ಹೇಳಿಕೊಟ್ಟಿರೋದು ನಾವು ಅಳವಡಿಸ್ಕೋಬೇಕು ಅಂದರೆ ತುಂಬ ತುಂಬ ಕಷ್ಟ ಇದೆ. ತುಂಬ ಈಸಿ. ಏನು ಅಂದರೆ ಒಂದೇ ಒಂದು, ಮಾನವ್ ಮಧುರಂ ಅವಮಾನಂ ಮಧುರಂ ಅಂತ ಹೇಳ್ತಾರೆ. ಎಲ್ಲರಿಗೂ ಕೇಳೋಕ್ಕೆ ತುಂಬ ಖುಷಿ, ಆಹಾ ಎಂತ ಬಾಂದಿ ಪಾಠ ಅಂತ. ಮತ್ತು ಅಲ್ಲಿ ಬರೋದ್ರೆ ನಮಗೆ ಗೊತ್ತಾಗತ್ತೆ, ಅವಮಾನಂ ಯಾರಾದರೂ ಹೋದರೆ ಏನು ನೀನು ಈ ಥರ ಮಾಡ್ತೀಯಾ ಈ ಥರ ಅಂತಂದರೆ ಆಗೋಯ್ತು ನಮ್ಮ ಕತೆ. ಆದರೆ ಒಳಗಡೆಯಿಂದ ನಮಗೆ ಬರಬೇಕು ಮಾನಂ ಮಧುರಂ ಅವಮಾನಂ ಮಧುರಂ ಅಂತ. ನಾವು ಆವಾಗ ಯಾವುದಾದ್ರೂ ಪ್ರಾಬ್ಲಮ್ ಬಂದರೆ ನಾವು ಒಳಗಡೆಯಿಂದ ನಾವು ಅಂದ್ಕೊಳ್ತಾ ಇದ್ದರೆ ಮಾತ್ರ ನಮಗೆ ಬರುತ್ತೆ. ನಾನು ಈ ನಡುವೆ ತುಂಬ ಅದನ್ನು ಹಿಂಬಾಲಿಸ್ತಾ ಇದ್ದೀನಿ. ಏನಾದರೂ ಬೇಕಾ, ಪತ್ರಿ ಸರ್ ಅಂತಾರೆ ಚೆನ್ನಾಗಿರೋದು ನೋಡಬೇಕು, ಚೆನ್ನಾಗಿರೋದು ಮಾತಾಡಬೇಕು ಅಂತ. ನಮಗೆ ಗೊತ್ತಾಗ್ತಾ ಇಲ್ಲ ಮೊದಲು ಯಾವ ಥರ ಮಾತಾಡಬೇಕು ಅಂತ. ಈ ಥರ ಈಗ ಧ್ಯಾನ ಮಾಡಿದ ಮೇಲೆ ನಮಗೆ ಎಲ್ಲ ಗೊತ್ತಾಗ್ತಾ ಇದೆ. ಆದರೆ ಏನು ನೋಡಬಾರ್ದು, ಏನು ತಿನ್ನಬಾರ್ದು, ಏನು ಮಾತಾಡಬಾರ್ದು ಅನ್ನೋದು ಈ ಥರ ಗೊತ್ತಾಗುತ್ತೆ. ಏನು ಅಂದರೆ ಈಗ ಒಂದು ಜಗಳ ಆಗ್ತಾ ಇರುತ್ತೆ, ಯಾರಾದರೂ ಟಕ್ಕಂತ ಅಲ್ಲಿ ನೋಡ್ತೀವಿ, ಈ ಥರ ನೋಡಿಬಿಟ್ಟು ಯಾಕೆ ಏನು ಅಂತ ಎಲ್ಲ ವಿಚಾರಿಸ್ಬಿಟ್ಟು ಎಲ್ಲ ಮಾತಾಡಿಬಿಡ್ತೀವಿ. ಆಮೇಲೆ ಅಯ್ಯೋ ನನಗೇನಕ್ಕೆ ಬಂತು, ಅವ್ರವ್ರ ಕಷ್ಟ ಪಾಪ ಅವರೇ ಅಂತ ಹೇಳಿಬಿಡ್ತಾರೆ. ಆದರೆ ಈಗ ನಾವೇನು ಮಾಡ್ತೀವಿ, ಅಲ್ಲಿಗೆ ಹೋದರೆ ಪಾಪ ಅಂತ ಅನ್ನಲ್ಲ. ಯಾಕೆ ಅನ್ನಬಾರ್ದು? ಸರ್ ಹೇಳಿದ್ದಾರೆ, ಪಾಪ ಅಂದರೆ ತಪ್ಪು. ಅಲ್ಲಿರೋ ಅವರು ಮಾಡಿರೋ ಕರ್ಮಗಳು ನಮ್ಮ ಹತ್ರ ಬರುತ್ತೆ. 1 ರೂಪಾಯಿ ನಮಗೆ ಬರುತ್ತೆ ಸಾಲ. ನಮ್ಮ ಸಾಲಗಳೇ ನಮಗೆ ಬೇಜಾನಿರುವಾಗ ಅಲ್ಲಿಗೆ ನಮಗೇನಕ್ಕೆ ಬೇಕಾಗಿಲ್ಲ. ಅದಕ್ಕೋಸ್ಕರ ನೋಡಿದ್ರೆ ಸುಮ್ಮನೆ ಒಟ್ಟೋಗ್ಬಿಡ್ಬೇಕು. ಪಾಪ ಅನ್ನೋದು ಬೇಕಾಗಿಲ್ಲ. ನಿನಗೆ ಪಾಪ ಅನಿಸಿದೆಯಾ, ಒಳಗಡೆ ಅನ್ಕೋಬೇಡ. ನಿನಗೆ ಏನು ಸಹಾಯ ಆದರೆ ಆ ಸಹಾಯ ಮಾಡಿದ್ರೆ ಮಾತ್ರ ನಿನಗೆ ಅದು ಯೂಸ್ ಆಗತ್ತೆ. ಪಾಪ ಅನ್ಕೊಳ್ಳೋದ್ರಿಂದ ನಿನಗೆ ಏನೂ ಬರಲ್ಲ ಅಂತ ನಾನೊಂದು ಕಲ್ತ್ಕೊಂಡಿದ್ದೀನಿ. ಮತ್ತು ಯಾರ ಮೇಲೆ ಆದರೂ ಕೋಪ ಬಂದರು ಅದೆಲ್ಲ ಬರುತ್ತೆ. ಆವಾಗ ಏನು ಅನ್ಕೋಬೇಕು ಅಂತಂದರೆ, ನಾನು ಆವಾಗಲೇ ಹೇಳಿದ್ದೀನಿ ಏನು ಅಂದರೆ ಕೂಲ್ ಬೇಕಾಗಿಲ್ಲ ಅಂತ. ನಿನಗೆ ಬೇಕಾಗಿತ್ತಾ ಆ ಥರ ಏನಾದರೂ ಮಾತಾಡಿದ್ರೆ ನಮಗೆ ಎನರ್ಜೀಸ್ ಲಾಸ್ ಆಗ್ತಾ ಹೋಗುತ್ತೆ. ಆವಾಗ ನಾವೇನು ಅನ್ಕೋಬೇಕು, ಬೇಕಾಗಿತ್ತಾ, ನನ್ನ ಹೆಸರು ಕುಸುಮ ನಿನಗೆ ಬೇಕಾ, ಬೇಡ ಪುಟ್ಟ, ಬೇಡ ಕಣೆ. ನನಗೆ ಆ ಟೈಮ್ನಲ್ಲಿ ನನಗೆ ಏನು ಅನಿಸತ್ತೋ ಅದನ್ನು ನಾನೇ ಅನ್ಕೊತೀನಿ, ನೋರು ಮುಸ್ಕೊಂಡು ರಾವೆ ಒದ್ದು ನೀಕು ಅವಸರಂ ಲೇದು ಅಂತ ಕನ್ನಡದಲ್ಲೇ ಹೇಳ್ಕೊತೀನಿ, ತೆಲುಗುದಲ್ಲಿ ಹೇಳ್ಕೊತೀನಿ, ಎಲ್ಲ ಥರನೂ ಹೇಳ್ಕೊತೀನಿ. ನಮಗೆ ಆವಾಗ ಏನು ಅನಿಸದ್ದೋ ಅದೇ ರೈಟ್. ಇನ್ನೊಬ್ಬರು ಹೇಳಿದ್ರೆ ನಾವು ಕೇಳಲ್ಲ. ಇಂಪಾರ್ಟೆಂಟು ನಮ್ಮ ಮನಸ್ಸಿಗೆ ಒಪ್ಪಿಗೆ ಆದರೆ ಅವ್ರ ಮಾತು ನಾವು ಕೇಳ್ತೀವಿ. ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ನಾವು ಕೇಳಲ್ಲ. ಅದಕ್ಕೋಸ್ಕರ ನಮ್ಮನ್ನು ನಾವೇ ಸರಿ ಮಾಡ್ಕೋಬೇಕು. ಈ ಧ್ಯಾನದಿಂದ ಮಾತ್ರ ನಮಗೆ ಅದು ಸಾಧ್ಯ ಆಗತ್ತೆ. PMC ಕನ್ನಡದಿಂದ ನಾನು ಎಷ್ಟೋ ಕಲ್ತ್ಕೊಂಡಿದ್ದೀನಿ, ಜೂಮ್ ಕ್ಲಾಸಸ್ಸು ಮಾಡಿದ್ದೀನಿ. ತುಂಬ ಅನುಭವಗಳು ಎಲ್ಲರದ್ದು ಅವ್ರದ್ದು. ಇವರು PMC ಕನ್ನಡ ಕ್ಯಾಮ್ರಾಮ್ಯಾನ್ಸ್ ಆಗಲಿ ಎಲ್ಲಾದರೂ ಆಗಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ನಮ್ಮದು ಏನೂ ಇಲ್ಲ ಅಲ್ಲಿ ಕಷ್ಟಪಡೋದು. ಅವರು ನಿಲ್ತುಕೊಂಡು ಮಾತಾಡೋ ಸರಿ ಮಾಡಿ ಮೇಡಮ್ ಅಂತ ನಗ್ನಗ್ತಾ ಅಷ್ಟು ಸಲ ಹೇಳ್ತಾ ಇದ್ದಾರೆ ಅಂದರೆ ನಾವೆಷ್ಟು ನಮ್ಮನ್ನು ಸರಿ ಮಾಡ್ಕೋಬೇಕು ಅಂತ ನಾವು ಅದನ್ನು ಕಲ್ತ್ಕೋಬೇಕು. PMC ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.